ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ವಿಡಿಯೋ. ನೀವು ನನ್ನ ಚಾನಲ್ ಹೊಸಬರಿಗೆ ಮರಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ವಿಚಾರ ಗೊತ್ತಾಗಿದೆಯಲ್ಲ ನಾನು ಯಾವ ಮೂವಿ ರಿವ್ಯೂ ಕೊಡೋಕೆ ಬಂದಿದ್ದೀನಿ ಅಂತ. ಕೂಲಿ ಮೂವಿ, ರಜನಿಕಾಂತ್, ನಾಗಾರ್ಜುನ್, ಅಮೀರ್ ಖಾನ್ ಹಾಗೂ ಉಪ್ಪಿ ಸರ್ ಅವರು ಆ್ಯಕ್ಟ್ ಮಾಡಿದ ಮೂವಿ. ಫ್ರಮ್ ದ ಡೈರೆಕ್ಷನ್ ಆಫ್ ಲೋಕೇಶ್ ಕನಕರಾಜ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಬೈ ಅನಿರುದ್ಧ್. ಸೊ ಮೊದಲನೇದಾಗಿ ನಾನು ಹೇಳೋದು ನನ್ನಲ್ಲಿ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ಗಳನ್ನ ನಾನು ಹೇಳ್ತೀನಿ. ಒಂದು ಇವಿಷ್ಟು ಕಾಂಬಿನೇಷನ್ ಮೇಲೆ ನಾನು ಈ ಮೂವಿ ನೋಡೋಕೆ ಹೋಗಿದ್ದು ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದೆ. ಓಕೆನಾ. ಸೆಕೆಂಡ್ ಪಾಯಿಂಟ್ ಬಂದು ಡೈರೆಕ್ಟರ್. ಮೂರನೇ ಪಾಯಿಂಟ್ ಬಂದು ಮ್ಯೂಸಿಕ್ ಡೈರೆಕ್ಟರ್. ಇವಿಷ್ಟು ಪಾಯಿಂಟ್ ಆಫ್ ವ್ಯೂ ನಾನು ತುಂಬ ಮೂವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ಸೊ ಆ್ಯಂಡ್ ಮೊದಲನೇದಾಗಿ ಬಿ ಜಿ ಎಮ್ ಬಗ್ಗೆ ಮಾತಾಡೋಕೆ ಬಂದರೆ, ಒಂದು 2-3 ಟ್ಯೂನ್ಗಳು ನನಗೆ ಇಷ್ಟ ಆಯಿತು ಅನ್ನೋದು ಬಿಟ್ಟರೆ ಇನ್ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವ್ರ ವಿಚಾರಕ್ಕೆ ಬಂದರೆ, ಅವರು ರೀಸೆಂಟ್ ಈ ಹಿಂದಿನ ಮೂವೀಸ್ಗಳಿಗಿಂತ ಈ ಮೂವಿ ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ. ಬಟ್ ಈ ಹಿಂದಿನ ಮೂವೀಸ್ಗಳು ತುಂಬ ಚೆನ್ನಾಗಿತ್ತು. ಇದು ಅಷ್ಟು ರೀಚ್ ಆಗಲ್ಲ, ಒಂದು ಆವ್ರೇಜ್ ರೇಂಜ್ಗಿತ್ತು. ಆ್ಯಂಡ್ ನನಗೆ ಸ್ಪೆಷಲಿ ಮೂವಿಲಿ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಅಂದರೆ, ಇಷ್ಟು ಸ್ಟಾರ್ ಕ್ಯಾಸ್ಟ್ಗಳನ್ನ ಅನ್ಎಕ್ಸ್ಪೆಕ್ಟೆಡ್ ರೀತಿ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಇವಿಷ್ಟು ಸ್ಟಾರ್ ಕ್ಯಾಸ್ಟ್ಗಳು ರಜನಿಕಾಂತ್ ಅವ್ರು ಬಿಟ್ಟು ನನಗೆ ಓವರಾಲ್ ಆಗಿ ಇಷ್ಟ ಆಗಿದೆ. ನಾನು ಕನ್ನಡದವನು ಅಂತ ನಾನು ಅಂತಲ್ಲ, ಆಲ್ರೆಡಿ ಗೊತ್ತಾಗಲ್ಲ ನಾನು ಯಾರು ಹೇಳಕ್ಕೆ ಬರ್ತೀನಿ ಅಂತ. ಉಪ್ಪಿ ಸರ್ ಮಾತ್ರ ಸಿಕ್ಕಾಬಟ್ಟೆ ಕ್ರೇಜಿಯಾಗಿ ಇಷ್ಟ ಆಯಿತು. ಅದು ಬಿಟ್ಟರೆ ಅಮೀರ್ ಖಾನ್ ಅವ್ರದ್ದು ಯಾವ ಅಮೀರ್ ಖಾನ್ ಆ್ಯಂಡ್ ಉಪ್ಪಿ ಸರ್ ಯಾವಾಗ ಬರುತ್ತಪ್ಪ ಅಂತ ಕಾಯ್ಕೊಂಡು ಕೂತಿದ್ದೆ. ಒನ್ ಆಫ್ ದ ಬೆಸ್ಟ್ ರೋಲ್ ಈ ಫಿಲಮಲ್ಲಿ ಸಿಕ್ಕಿದ್ದು ಅಮೀರ್ ಖಾನ್ ಆ್ಯಂಡ್ ಉಪ್ಪಿ ಸರ್ಗೆ. ನನಗೆ ತುಂಬ ವೇಸ್ಟ್ ಅನಿಸಿದ್ದು, ಇದು ಬೇಕಿತ್ತ, ಅವಶ್ಯಕತೆ ಇತ್ತ ಅನಿಸಿದ್ದು ನಮ್ಮ ರಚಿತಾ ರಾಮ್ ಅವ್ರದ್ದು. ಬೇಕಿತ್ತಾ? ನಿಮ್ಗೇನು ಅನಿಸ್ತು? ಬೇಕಿತ್ತ, ಅವಶ್ಯಕತೆ ಇತ್ತ? ನನಗೇನು ಅಷ್ಟಾಗಿ ಅವ್ರ ಕ್ಯಾರೆಕ್ಟ್ರು ಅಷ್ಟಾಗಿ ಇಂಪ್ರೆಸ್ ಮಾಡಿಲ್ಲ. ಬಟ್ ನಾವಿಷ್ಟು ಅವ್ರ ಮೂವೀಸ್ಗಳು ನೋಡಿರೋದ್ರಲ್ಲಿ ರಚಿತಾ ರಾಮ್ ಅವ್ರನ್ನ ಅಂತ ಇರೋದು ಒಂಥರ ಡಿಫ್ರೆಂಟ್ ರೋಲ್ ಅನ್ಕೊಳ್ಳಿ. ಕಂಪ್ಲೀಟ್ಲಿ ಡಿಫ್ರೆಂಟ್ ರೋಲ್, ಅನ್ಎಕ್ಸ್ಪೆಕ್ಟೆಡ್. ಇವ್ರು ಹಿಂಗೆ ಆಗ್ತಾರೆ ನೆಕ್ಸ್ಟು ಮೀನ್ಸ್ ಇವರೇನೆ ಹಿಂಗಾಗೋದು, ಇವ್ರು ಏನು ಆಗ್ತಾರೆ ಅಂತ ನೀವೇ ನೋಡಬೇಕು. ಒನ್ ಆಫ್ ದ ಮೇನ್ ಈ ಸ್ಟೋರಿಲಿ ಟ್ವಿಸ್ಟ್ ತರೋದಕ್ಕೆ ಕಾರಣ ಆಗೋದೇ ರಚಿತಾ ರಾಮ್ ಅವರಿಂದ. ಅದೇನು ಅಂತ ನೀವು ಮೂವಿಲೇ ಹೋಗಿ ನೋಡಬೇಕು. ಆ್ಯಂಡ್ ಇನ್ನೊಂದು ಸಿಕ್ಕಾಪಟ್ಟೆ ನಾನು ಎಂಜಾಯ್ ಮಾಡಿದ್ದು ಅಂದರೆ ವಿಲನ್ ಕ್ಯಾರೆಕ್ಟರ್ ಅಪ್ಪ. ಅಯ್ಯೋ, ಈಗಲೂ ಅದು ಸ್ಪೆಷಲಿ ನಾನು ಹೋಗಿದ್ದು ತಮಿಳ್ ಲ್ಯಾಂಗ್ವೇಜಲ್ಲಿ ಮೂವಿ ನೋಡೋದಕ್ಕೆ. ಕನ್ನಡದಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ. ತಮಿಳಲ್ಲಾದರೆ ಅದೇನೋ ಹಿಂಗಿಂಗೋ ಮಾಡ್ಕೊಂಡು ನನಗೆ ಟಿಕೆಟ್ ಸಿಕ್ತು. ಸೊ ಅಷ್ಟಾಗಿ ಅದರಿಂದನೂ ಸ್ವಲ್ಪ ಮೂವಿ ಅರ್ಥ ಆಗಲಿಲ್ಲ ಅಂತಲೇ ಅಂತೀನಿ. ಯೂಶಲಿ ನನ್ನ ಪಕ್ಕದಲ್ಲಿ ಕೂತಿದ್ದ ಒಬ್ಬ ಅವರ ಒಂದು ಫ್ರೆಂಡ್ ರಜನಿಕಾಂತ್ ಫ್ಯಾನ್ ಆಗಿರ್ಬೋದು, ತಮಿಳ್ನಾಡಿಯನ್ನು ಏನು ಬ್ರೋ ಹೇಳ್ತಿದ್ದಾರೆ ಅಂತ ನಾನು ಕೇಳ್ಕೊಂಡು ಮೂವಿ ನೋಡ್ತಿದ್ದೆ. ಆ್ಯಂಡ್ ಸಿಂಪಲ್ ಆಗಿ ಬರೋ ಸ್ಟೋರಿ ಯಾವ ಥರ ಹೋಗುತ್ತೆ ಅಂದರೆ, ಒಂದು ಫ್ರೆಂಡ್ ಸಾವಿನ ರಿವೆಂಜ್ ಸ್ಟೋರಿ. ಅವನ ಫ್ರೆಂಡ್ ಹೆಂಗೆ ಸತ್ತ, ಅವನು ಆ ರೀತಿ ಅಂತೂ ಸತ್ತಿರಲ್ಲ, ಏನಕ್ಕೆ ಸತ್ತಿರ್ತಾನೆ ಮೀನ್ಸ್ ಏನು ರಿಪೋರ್ಟ್ ಬಂದಿರ್ತಾರೆ ಆ ರೀತಿ ಅಂತೂ ಸತ್ತಿರಲ್ಲ, ಏನೋ ಕಾರಣ ಇರುತ್ತೆ, ಇಲ್ಲ ಯಾರೋ ಸಾಯಿಸಿರ್ತಾರೆ ಅಂತಲೇ ರಜನಿಕಾಂತ್ ಅವ್ರಿಗೆ ಗೊತ್ತಾಗೋದು. ಸೊ ಆ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಎಲ್ಲ ಹೋದಾಗ ಈ ಒಂದು ಸ್ಟೋರಿ ಆ್ಯಂಡ್ ಈ ಒಂದು ಕ್ಯಾರೆಕ್ಟರ್ಗಳು ಹೇಗೆ ಪ್ಲೇ ಮಾಡುತ್ತೆ, ಹೇಗೆ ಆಟ ಆಡುತ್ತೆ ಅಂತ ನೀವು ಮೂವಿಲೇ ನೋಡಬೇಕು. ಒಂದು ಫ್ರೆಂಡ್ ಸಾವಿನ ರಿವೆಂಜ್ ಸ್ಟೋರಿ. ಇಷ್ಟೆಲ್ಲ ಬಿಟ್ಟು ನೀವೇನೋ ನನ್ನ ಕೇಳಿದ್ರೆ ಮೂವಿ ಹೋಗಿ ನೋಡ್ಬೋದಾ ಏನೇ ಅಂತ. ಹೋಗಿ ನೋಡ್ಬೋದು, ಬಟ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ. ಮುಂಚೆ ಮೂವಿಗಳಿಗಿಂತ ಇದು ಅಷ್ಟೊಂದೇ ನನಗೆ ಇಂಪ್ರೆಸ್ ಮಾಡಿಲ್ಲ. 100% ಅಂತ ಹೇಳಿದ್ರೆ ನನಗೆ 60 to 50% ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅಂತ ಅನ್ನೋದು ಬಿಟ್ರೆ, ಇದನ್ನ ಮ್ಯೂಸಿಕ್ ಬಗ್ಗೆ ಹೇಳಿದ್ರೆ ಒಂದು 2 ಟ್ಯೂನ್ ಇಷ್ಟ ಆಯಿತು, 2 ಸಾಂಗ್ ಇಷ್ಟ ಆಯಿತು. ಈಗ ಬಂದು ಟೈಮ್ ಬಂದು 9:40. ಓಕೆನಾ. ಇನ್ನೊಂದು ಹಾಫ್ ಆನ್ ಅವರ್ಗೆ ಚಕ್ ಅಂತ ರೆಡಿ ಮಾಡಿಬಿಟ್ಟು 10:15 ಶೋಗೆ ವಾರ್ 2 ಹೋಗ್ಬಿಟ್ಟು ಅದು ಬಂದ್ಬಿಟ್ಟು ರಿವ್ಯೂ ಕೊಟ್ಬಿಟ್ಟು ಇವೆರಡು ಮೂವಿದು ಕಾಂಬಿನೇಷನ್ ಯಾವ್ದು ದಿ ಬೆಸ್ಟು ಅಂತಲೂ ಹೇಳ್ತೀನಿ. ಓಕೆನಾ. ಆ ಮೂವಿ ರಿವ್ಯೂ ಕೊಟ್ಮೇಲೆ ಇನ್ನೊಂದು ರಿವ್ಯೂ ಕೊಡ್ತೀನಿ, ಇವೆರಡೂ ಕಂಪ್ಯಾರಿಟಿವ್ಲಿ ಕಂಪೇರ್ ಮಾಡಿಕೊಂಡು. ಆ್ಯಂಡ್ ಅದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್, ನೆಕ್ಸ್ಟ್ ಲೆವೆಲ್ ಐತೆ.
ಇದನ್ನ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರಿ ಅಂತ ನೀವು ಅನ್ಬೋದು. ಬಟ್ ನನಗೇನು ಗೊತ್ತಾ, ಎಕ್ಸ್ಪೆಕ್ಟೇಷನ್ ಇಟ್ಟಿರೋ ಮೂವಿನ ಇನ್ನೂ ತುಂಬ ಕಾದಿ ನೋಡೋದ್ರಲ್ಲಿ ಮಜಾ. ಅದರಿಂದಾಗಿ ಆ ಮೂವಿ ಅಂತ ನಾನು ನೋಡೋಕ್ಕೆ ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಗುರು, ಸಿಕ್ಕಾಬಟ್ಟೆ. ಬಟ್ ಏನಂದ್ರೆ ಅದ್ರಲ್ಲಿ ಒಂದೇ ಒಂದು ಬೇಜಾರಾಗ್ತಿರೋದು ನನಗೆ ವಾರ್ 2 ಅಲ್ಲಿ. ಅದು ರಿವ್ಯೂ ಟೈಮಲ್ಲಿ ಹೇಳ್ತೀನಿ, ಇಲ್ಲಿ ಆ ಟಾಪಿಕ್ ಬೇಡ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿರೋ ಮಾಡಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.